ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ ಬಂದ ಮೇಲೆ ನಂದೇ ಹವಾ ಅಂತ. ಇದೇ ಮಾರ್ಚ್ 8ನೇ ತಾರೀಕು ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಅದು ನಮ್ಮ ಬೆಂಗಳೂರಿನಲ್ಲಿ ಮಹಿಳೆಯರಿಗೂ ಕೂಡ ಏನಾದರೂ ಸರ್ಪ್ರೈಸ್ ಇರಬಹುದಾ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ. ಈ ಟ್ರೈಲರ್ ಮುಖಾಂತರ ಏನಾದರೂ ಮಹಿಳೆಯರಿಗೆ ಟ್ರಿಬ್ಯೂಟ್ ಕೊಡ್ತಾ ಇದ್ದಾರಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಟಾಕ್ಸಿಕ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ ಬಂದ ಮೇಲೆ ನಂದೇ ಹವಾ ಅಂತ ಹೇಳಿದಂತಹ ಯಶ್ ಅವರ ಡೈಲಾಗು ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆಂದರೆ ಯಶ್ ಅವರ ಫ್ಯಾನ್ಸ್ಗೆ ಮತ್ತೊಂದು ಗುಡ್ ನ್ಯೂಸ್, ಇದು ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಬರಬಹುದು. ಸಿಕ್ಕಾಪಟ್ಟೆ ಒಂದು ಸ್ಟನ್ನಿಂಗ್ ಆಗಿರುವಂತಹ ನ್ಯೂಸ್ ಸಿಗ್ತಾ ಇದೆ. ಇದೇ ಮಾರ್ಚ್ 8ನೇ ತಾರೀಕು ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಅದು ನಮ್ಮ ಬೆಂಗಳೂರಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಖುಷಿಯಾದಂತಹ ವಿಚಾರ ಅಂತ ಹೇಳ್ಬೋದು. ಈಗಾಗಲೇ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಶೂಟಿಂಗ್ ಕೆಲಸಗಳು, ಒಂದಷ್ಟು ಪ್ರೊಡಕ್ಷನ್ ಕೆಲಸಗಳು ಕೂಡ ಭರದಿಂದ ಸಾಗ್ತಾ ಇದ್ದು, ಇನ್ನೇನು ಸಿನಿಮಾ ಬಿಡುಗಡೆಗೆ ಜಸ್ಟ್ ಕೌಂಟ್ಡೌನ್ ಅಲ್ಲ, ದಿನಗಣನೆ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಕ್ಯೂರಿಯಸ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಟಾಕ್ಸಿಕ್ ಸಿನಿಮಾವನ್ನು ನೋಡೋಕ್ಕೆ, ಸಿನಿಮಾದ ಟ್ರೈಲರ್ ನೋಡೋಕ್ಕೆ. ಎಷ್ಟು ವಿಭಿನ್ನವಾಗಿ ಸಿನಿಮಾವನ್ನು ಮಾಡಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ನಮ್ಮೆಲ್ಲರಿಗೂ ಕೂಡ ಇದೆ ಅಂತಲೇ ಹೇಳ್ತಾ ಹೋಗಬಹುದು. ಬಹಳ ಅದ್ಧೂರಿಯಾಗಿ ಈ ಒಂದು ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಿನಿಮಾ ತಂಡ ಮಾಡ್ತಾ ಇರುವಂಥದ್ದು. ಅದು ಕೂಡ ಮಾರ್ಚ್ 8ನೇ ತಾರೀಕು ಏನಿದೆ ಮಹಿಳಾ ದಿನಾಚರಣೆ ಇದೆ. ಮಹಿಳಾ ದಿನಾಚರಣೆಗೆ ಮಹಿಳೆಯರಿಗೂ ಕೂಡ ಏನಾದರೂ ಸರ್ಪ್ರೈಸ್ ಇರಬಹುದಾ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಎಲ್ಲರಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈಗಾಗಲೇ ಅಂತಂದರೆ ಈ ಸಿನಿಮಾದ ನಿರ್ದೇಶಕಿ ಕೂಡ ಮಹಿಳೆ. ಈ ಸಿನಿಮಾದಲ್ಲಿರುವಂತಹ ಒಂದು 5 ಹೀರೋಯಿನ್ಸ್ ಕೂಡ ಮಹಿಳೆಯರು. ಹಾಗೆ ಇಷ್ಟರ ನಡುವೆ ರಾಖಿ ಬಾಯ್ ಅಂತಂದರೆ ಯಶ್ ಅವರಿಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದ್ದಂತಹ ರಾಧಿಕಾ ಅವರು ಕೂಡ ಮಹಿಳೆ. ಸೊ ಅವರ ತಾಯಿ ಕೂಡ ಅವರ ಜರ್ನಿಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಸೊ ಈ ಟ್ರೈಲರ್ ಮುಖಾಂತರ ಏನಾದರೂ ಮಹಿಳೆಯರಿಗೆ ಟ್ರಿಬ್ಯೂಟ್ ಕೊಡ್ತಾ ಇದ್ದಾರಾ ಅನ್ನುವಂತಹ ಒಂದು ಕ್ವಶನ್ ಕೂಡ ನಮಗೆ ಬರುತ್ತೆ ಈ ಸಮಯದಲ್ಲಿ. ಏಕೆಂದರೆ ಮಹಿಳಾ ದಿನಾಚರಣೆನೇ ಯಾಕೆ ಇವರು ಆಯ್ಕೆ ಮಾಡಿಕೊಂಡ್ರು ಅನ್ನುವಂತಹ ವಿಚಾರ ಕೂಡ ಬಹಳ ದೊಡ್ಡ ಕಾರ್ಯಕ್ರಮವಿರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ದೊಡ್ಡ ವ್ಯಕ್ತಿಗಳು ಕೂಡ ಇರ್ತಾರೆ. ಈಗ KVN ಪ್ರೊಡಕ್ಷನ್ ಹಾಗೆ ಮಾನ್ಸ್ಟರ್ ಪ್ರೊಡಕ್ಷನ್ ಎರಡೂ ಕೂಡ ಮಿಕ್ಸಪ್ ಆಗಿ ಟಾಕ್ಸಿಕ್ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿರೋದ್ರಿಂದ ಸೊ KVN ಅವರು ಬರ್ತಾರೆ. ಈ ಕಡೆ ಯಶ್ ಅವ್ರಿಗೆ ಸಂಬಂಧಪಟ್ಟಂತೆ ಯಶ್ ಅವ್ರ ಕಡೆಯಿಂದನೂ ಕೂಡ ಒಂದಷ್ಟು ಗೆಸ್ಟ್ಗಳು ಕೂಡ ಬರಬಹುದು ಅನ್ನುವಂತಹ ಮಾಹಿತಿ ಕೂಡ ಇದೆ. ಬಟ್ ಒಂದು ಮೂಲದ ಪ್ರಕಾರ ಮಾರ್ಚ್ 8ನೇ ತಾರೀಕು ಏನು ಟ್ರೈಲರ್ ಬಿಡುಗಡೆ ಸಮಾರಂಭ ನಡೆಯುತ್ತೆ, ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೋಗ್ರಾಮ್ನಲ್ಲಿ ಬರೀ ನಮ್ಮ ಕನ್ನಡದ ಮಾಧ್ಯಮದವರು ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯ ಮಾಧ್ಯಮದವರು ಕೂಡ ಭಾಗಿಯಾಗ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಇನ್ನೂ ಏನು ಹೊಸತನವನ್ನು ಮಾಡಬಹುದು, ಇನ್ನೂ ಹೊಸದಾಗಿ ಏನು ಕ್ರಿಯೇಟ್ ಮಾಡ್ಬೋದು ಅದನ್ನು ಕೂಡ ಮಾಡಲಿಕ್ಕೆ ಟಾಕ್ಸಿಕ್ ರೆಡಿಯಾಗಿದೆ ಅನ್ನುವಂಥದ್ದು ನಮಗೆ ಈಗಲೇ ಗೊತ್ತಾಗ್ತಾ ಇದೆ. ಈ ಸಿನಿಮಾದ ಒಂದು ಸ್ಮಾಲ್ ಗ್ಲಿಮ್ಸ್ ಬಿಟ್ಟಾಗ, ಒಂದು ಪೋಸ್ಟರ್ ಬಿಟ್ಟಾಗ, ಅದರ ಜೊತೆಗೆ ಮೊನ್ನೆ ಟೀಸರ್ ಬಿಟ್ಟಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಈಗ ಎಕ್ಸ್ಪೆಕ್ಟೇಷನ್ಗೆ ಒಂದೊಂದಕ್ಕೆ ಬ್ರೇಕ್ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಯಾವ ರೀತಿ ಪಾತ್ರಗಳನ್ನು ಸಿನಿಮಾ ತಂಡ ಪರಿಚಯಿಸುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ. ನಮ್ಮ ಕನ್ನಡನೂ ಕೂಡ ಒಳಗೊಂಡಂತೆ ಯಶ್ ಅವರಿಗೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅಭಿಮಾನಿಗಳು ಇರೋದರಿಂದ ಸೊ ಒಂದಷ್ಟು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲೇ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ. ಇನ್ನೊಂದು ನಮಗೆ ಖುಷಿಯಾದಂತಹ ವಿಚಾರ ಏನಪ್ಪ ಅಂತಂದರೆ ಟ್ರೈಲರ್ ಲಾಂಚು ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ನಮ್ಮ ಕನ್ನಡಿಗರಿಗೆ ಒಂದು ಖುಷಿಯಾದಂತಹ ವಿಚಾರ. ಯಾಕಂದರೆ ಈ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರೋದ್ರಿಂದ ಮುಂಬೈ ಅಥವಾ ಹೈದರಾಬಾದ್ ಬೇರೆ ಎಲ್ಲಿ ಬೇಕಾದರೂ ಆಗ್ಬೋದಿತ್ತು. ಬಟ್ ಯಶ್ ಅವರು ಇಲ್ಲೂ ಕೂಡ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮಗೆ ಬಹಳ ಅವರ ಅಭಿಮಾನಿಗಳಿಗೂ ಕೂಡ ಇದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಸೊ ಟ್ರೈಲರ್ ಹೇಗಿರುತ್ತೆ, ಟ್ರೈಲರ್ನಲ್ಲಿ ಇನ್ನೂ ಎಷ್ಟು ವಿಭಿನ್ನವಾಗಿ ತೋರಿಸುತ್ತಾರೆ, ಅದು ಕೂಡ ಮಹಿಳೆಯರ ದಿನಾಚರಣೆಯನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಗೀತು ಮೋಹನ್ ದಾಸ್ ಅವರು ಕೂಡ ಒಬ್ಬರು ಸ್ತ್ರೀವಾದಿ. ಸೊ ಎಷ್ಟು ವಿಶೇಷವಾಗಿ ಟ್ರೈಲರನ್ನು ಒಂದು ಬ್ಯೂಟಿಫುಲ್ ಆಗಿ ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ಟಾಕ್ಸಿಕ್ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿರುವಂಥದ್ದು ರವಿ ಬಸ್ರೂರು. ಸೊ ಸಂಗೀತವೂ ಕೂಡ ಲೈವ್ ಮ್ಯೂಸಿಕ್ಕು, ಆರ್ಕೆಸ್ಟ್ರಾ ಈ ರೀತಿಯಾಗೂ ಕೂಡ ಒಂದು ವಿಭಿನ್ನವಾಗಿ ಮ್ಯೂಸಿಕ್ ಕೂಡ ಇದೆಯಂತೆ. ಸೊ ನಮಗೆ ಇವರು ತುಂಬ ಎಕ್ಸ್ಟ್ರಾ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದ್ದಾರೆ ಮ್ಯೂಸಿಕಲ್ಲೂ ಕೂಡ.
ಸೊ KGF ಅಂತ ಬಂದಾಗಲೇ ಆ ಲೆವೆಲ್ಲಿಗೆ ಮಾಡಿದರು. ಸೊ ಈ ಟಾಕ್ಸಿಕ್ ಅಂತ ಬಂದಾಗ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ. ಇನ್ನೇನು 7 ದಿನ ಅಷ್ಟೇ ಬಾಕಿ ಇರೋದು ಟ್ರೈಲರ್ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಇನ್ನು ಸಿನಿಮಾಗೆ ಯಾವ ರೀತಿ ಲಿಂಕ್ನ ಮಾಡಿರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.